ವಿಶ್ವಕ್ಕೆ ಬೆಳಕು ನೀಡೋ ಸೂರ್ಯ ಪಥ ಬದಲಾಯಿಸುವ ದಿನ ಮಕರ ಸಂಕ್ರಮಣದ ಪುಣ್ಯ ಕಾಲ. ಇಂತಹ ಪುಣ್ಯ ದಿನದಂದು ಬೆಂಗಳೂರಿನ ಜನ ಕೌತುಕವನ್ನ ಕಣ್ತುಂಬಿಕೊಂಡ್ರು. ಶುಭ ಗಳಿಗೆಯಲ್ಲಿ ಶಿವನ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸ್ತಾ ಇದ್ದಂತೆ ಮೂಕ ವಿಸ್ಮಿತರಾಗಿದ್ರು. ಅಷ್ಟಕ್ಕೂ ನಗರದಲ್ಲಿನ ಸಂಕ್ರಾಂತಿ ಸಂಭ್ರಮದ ದೃಶ್ಯಗಳು ಇಲ್ಲಿವೆ. ಕೆಲಸ ಮುಗಿಸಿ ಮನೆ ಕಡೆ ಹೊರಟಿದ್ದ ಭಾಸ್ಕರ ಶಿವನಿಗೆ ನಮಿಸೋ ವಿಸ್ಮಯದ ಕ್ಷಣ. ಗವಿ ಗಂಗಾಧರನಿಗೆ ಸೂರ್ಯ ನಮಸ್ಕರಿಸೋ ಅಪರೂಪದ ದೃಶ್ಯ. ಗವಿಪುರದಲ್ಲಿ ಸಂಕ್ರಾಂತಿಯ ವಿಸ್ಮಯ ಆಗ್ತಿದ್ರೆ ಭಕ್ತರೆಲ್ಲ ನಮಸ್ಕಾರ ಭಾಸ್ಕರ ಅಂತಿದ್ರು. ಗವಿ ಗಂಗಾಧರನಿಗೆ ಸೂರ್ಯ ನಮಸ್ಕಾರ. 3 ನಿಮಿಷ ಶಿವನನ್ನ ಸ್ಪರ್ಶಿಸಿದ ಭಾಸ್ಕರ. ಜಗವನ್ನ ಬೆಳಗೋ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥ ಬದಲಿಸುವ ದಿನ. ಇದೇ ಶುಭ ದಿನದಂದು ಬೆಂಗಳೂರಿನ ಗವಿಪುರದಲ್ಲಿರೋ ಗವಿ ಗಂಗಾಧರನ ಸನ್ನಿಧಿಯಲ್ಲಿ ವಿಸ್ಮಯವೇ ಆಗುತ್ತೆ. ಈ ಕೌತುಕ ಕಣ್ತುಂಬಿಕೊಳ್ಳಲು ಭಕ್ತರ ದಂಡೇ ನೆರೆದಿತ್ತು. ಕುತೂಹಲದ ನಡುವೆ ಸಂಜೆ 5:38ಕ್ಕೆ ಸೂರ್ಯ ಶಿವಲಿಂಗದ ಮೇಲೆ ಬೆಳಕು ಚೆಲ್ಲಿದ್ದ. ಹೀಗೆ 3 ನಿಮಿಷ ಶಿವನಿಗೆ ಮುತ್ತಿಕ್ಕಿದ ಆದಿತ್ಯ 5:45 ತನ್ನ ಪಥ ಬದಲಿಸಿದ್ದ. ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಬಹಳ ಹೊತ್ತು ಶಿವನ ಮೇಲಿದ್ದು ಭಕ್ತರಿಗೆ ಕೌತುಕದ ದರ್ಶನ ಮಾಡಿಸಿದ್ದಾನೆ. ಸೂರ್ಯರಶ್ಮಿ ಸ್ಪರ್ಶವಾಗ್ತಿದ್ದಂತೆ ಕ್ಷೀರಾಭಿಷೇಕ ನಡೆದಿತ್ತು. ಸರತಿ ಸಾಲಿನಲ್ಲಿ ನಿಂತು ಸುಸ್ತಾದ್ರೂ ದೇವರ ದರ್ಶನ ಪಡೆದ ಖುಷಿಯಲ್ಲಿ ಭಕ್ತರಿದ್ರು. ಈ ರಶಲ್ಲಿ ದರ್ಶನ ಮಾಡಿದ್ರು ಏನು ಬೇಜಾರು ಅನಿಸಿಲ್ಲ. ದೇವ್ರು ನೋಡಿದ್ದು ಖುಷಿಯಲ್ಲಿ ಎಲ್ಲ ಮರ್ತೋಯ್ತು. ಸೊ ವರ್ಷಕ್ಕೆ ಒಂದ್ಸತಿ ಟೈಮ್ ಮಾಡ್ಕೊಂಡು ಬಂದಿದ್ದೀರಿ. ಸೊ ಖುಷಿ ಆಗ್ತಿದೆ. 3 ನಿಮಿಷಗಳ ಕಾಲ ಶಿವನಿಗೆ ಸೂರ್ಯ ರಶ್ಮಿಯ ಸ್ಪರ್ಶವಾಗಿತ್ತು ನಿಜ. ಆದರೆ 46 ಸೆಕೆಂಡ್ ಪೂರ್ಣ ಪ್ರಮಾಣದಲ್ಲಿ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಇತ್ತು. ಹೀಗಾಗಿ ಪೂರ್ಣ ಪ್ರಮಾಣದಲ್ಲಿ ಫಲ ಸಿಗಲಿದೆ ಅಂತಾರೆ ದೇಗುಲದ ಪ್ರಧಾನ ಅರ್ಚಕರು. ಪೂರ್ಣ ಪ್ರಮಾಣದಲ್ಲಿ 46 ಸೆಕೆಂಡ್ಗಳ ಕಾಲ ಶಿವಲಿಂಗ ಮೇಲೆ ಸೂರ್ಯ ಭಗವಂತ ಪೂಜೆ ಮಾಡಿದ್ರಿಂದ ಪೂರ್ಣವಾದ ಪೂಜೆ ನಡೆದಿದೆ. ಆದ್ರಿಂದ ಎಲ್ಲರಿಗೂ ಪೂರ್ಣವಾದ ಅನುಗ್ರಹ ಸಿಗುತ್ತೆ. ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಸಂಕ್ರಾಂತಿ ಸಂಭ್ರಮ. ಅತ್ತ ದೊಡ್ಡಬಳ್ಳಾಪುರದ ಘಾಟಿಯಲ್ಲಿರೋ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲೂ ಸಂಕ್ರಾಂತಿ ಸಂಭ್ರಮ ಇತ್ತು. ಬೆಳಗ್ಗಿನಿಂದಲೇ ವಿಶೇಷ ಪೂಜೆ ನೆರವೇರಿದ್ದು ಭಕ್ತರ ಸಂಖ್ಯೆ ಹೆಚ್ಚಿತ್ತು. ಇಂದು ಸಂಕ್ರಾಂತಿ ಪೂಜೆ ನೆರವೇರಿದ್ದು ನಾಳೆ ಕುಮಾರ ಷಷ್ಠಿ ಪ್ರಯುಕ್ತ ಘಾಟಿ ರಥೋತ್ಸವ ನಡೆಯಲಿದೆ. ನಮ್ಮ